ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಭೂಮಿ ಪೂಜೆ ಮಾಡೋದಾಗಿರಲಿ ಅಥವಾ ಗೃಹ ಪ್ರವೇಶ ಮಾಡೋದಾಗಲಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲಿ ವ್ಯತ್ಯಾಸ ಆದರೂ ಕೂಡ ಆ ವ್ಯತ್ಯಾಸದ ಪ್ರಭಾವವನ್ನು ಆ ಮನೆ ಅಥವಾ ಸೈಟು ಅನುಭವಿಸಿ ತೀರ್ತದೆ. ಅಲ್ಲಿಗೆ ಆ ಸೈಟು ಮತ್ತು ಆ ಮನೆ ಅನುಭವಿಸ್ತು ಅಂತಂದಾಗ ಅದರ ಮಾಲೀಕರಾದಂತಹ ಮಾಲೀಕರನ್ನು ಕೂಡ ಅದು ಎಫೆಕ್ಟ್ ಮಾಡ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಭಾಳ ಜನ ಹೇಳಿದು ನಿಮ್ಮ ಜಾತಕದಲ್ಲೇ ಏನೋ ಟೈಮ್ ಚೆನ್ನಾಗಿಲ್ಲ ಅದಕ್ಕೆ ಹಿಂಗಾಗ್ತಾ ಇದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಚೆಕ್ ಮಾಡಿ ಜಾತಕ ತುಂಬ ಚೆನ್ನಾಗಿರ್ತದೆ, ಟೈಮ್ ತುಂಬ ಚೆನ್ನಾಗಿರ್ತದೆ, ಆದರೆ ಆ ಮನೆ ಮಾತ್ರ ಯಾವುದೇ ಕಾರಣಕ್ಕೂ ಮುಂದುವರಿಯೋದೇ ಇಲ್ಲ ಅಥವಾ ಅದು ಕಂಪ್ಲೀಟ್ ಆಗೋದಿಲ್ಲ. ಏನಾದರೂ ಒಂದು ಖರ್ಚು ಮೇಲೆ ಖರ್ಚು ಅಥವಾ ಅದನ್ನು ಕಟ್ಟಬೇಕು ಅಂದಾಗ ನಾನಾ ರೀತಿಯಾಗಿರ್ತಕ್ಕಂಥ ಎಡರು ತೊಡರುಗಳು, ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಲೋನ್ ಸ್ಯಾಂಕ್ಷನ್ ಆಗಲ್ಲ, ಲೋನ್ ತೊಗೊಂಡ್ರು ಕೂಡ ಅದು ಸಾಕಾಗಲ್ಲ, ಅದಕ್ಕೆ ಇನ್ನೊಂದಷ್ಟು ಲೋನ್ಗಳು ಮಾಡೋಕೆ ಅಲ್ಲಿಬೇಕು, ಈ ಥರ ನಾನಾ ರೀತಿಯಾದ ಪ್ರಾಬ್ಲಮ್ಗಳನ್ನು ತಂದು ಕೊಡ್ತದೆ. ಯಾಕಂದರೆ ಆ ಮುಹೂರ್ತದಲ್ಲಿ ಮಾಡಿರ್ತಕ್ಕಂತಹ ಕಾಲದೋಷದ ಪ್ರಭಾವಗಳು. ಒಂದು ಗೃಹ ಪ್ರವೇಶ ಆಗಿ ಅಲ್ಲಿ ವಾಸಸ್ಥಾನ ಮಾಡ್ತಿದ್ವಿ ಅಂತಂದಾಗ ಆ ವಾಸಸ್ಥಾನಕ್ಕೆ ಒಂದು ಕಾಲದೇಶ ಅಂತ ಶುರು ಆಗ್ತದೆ. ಇವತ್ತು ಮನುಷ್ಯನು ಮಾತ್ರ ಜಾತಕದಲ್ಲಿ ದಶಾಕಾಲ ದಶಾಭುಕ್ತಿ ಅಂತ ಇಲ್ಲ, ಮನೆಗೂ ಒಂದು ದಶಾಕಾಲ ದಶಾಭುಕ್ತಿ ಅಂತ ಇದೆ. ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ಶಾಸ್ತ್ರ ಸಂಶೋಧನಾತ್ಮಕವಾದ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಇವೆಲ್ಲ ನಮಗೆ ಗೋಚರ ಆಗ್ತದೆ. ನಮ್ಮಲ್ಲಿ ಯಾವಾಗ ಸಂಶೋಧನೆ ಇಲ್ಲ, ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಅದೇ ನಕ್ಷತ್ರ, ಅದೇ ರಾಶಿ, ಅದೇ ಕುಂಡ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಒಂದು ಸರಿ ನಾವು ಹೇಳ್ತಕ್ಕಂಥ ಈ ಲೆಕ್ಕಾಚಾರಗಳನ್ನು ನೀವು ಅಳವಡಿಸ್ಕೊಂಡು ಜೀವನದಲ್ಲಿ ನೋಡ್ಕೊಳ್ಳಿ. ನಿಮ್ಮ ಕಾಲ ದೇಶದಲ್ಲಿ ಕಟ್ಟಿರ್ತಕ್ಕಂತಹ ಆ ಮನೆಯಲ್ಲಿ ಯಾವ ವರ್ಷ ಯಾವ ಸಮಸ್ಯೆ ಬಂತು ಅಂತೇಳಿ. ಒಂದನೇದಾಗಿ ಭಾಳ ವಿಶೇಷವಾಗಿ ಏನಾಗ್ತದೆ ಅಂದರೆ ಆ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಾಗೋದಿಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ ಬರ್ತಾ ಇರ್ತದೆ, ಅಥವಾ ಶತ್ರುಗಳ ಕಾಟ ಇರ್ತೈತೆ, ದೃಷ್ಟಿ ದೋಷ ಇರ್ತೈತೆ. ಅದಕ್ಕೆ ಕಾರಣಗಳು ಏನು ಅಂತಕ್ಕಂತ ತಿಳ್ಕೊಳ್ಳಿ. ಅದಾದಮೇಲೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರೇತ ಬಾಧೆಗಳು ಕಾಣಿಸ್ಕೊಳ್ತದೆ. ಮನೆಗಳಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಯಾರಿಗೂ ಬಾಡಿಗೆ ಕೊಟ್ಟಿರ್ತಾರೆ ಪಾಪ, ಅವ್ರು ಏನೋ ಕಾರಣದಲ್ಲಿ ಮನೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಒಂದು ಮನೇಲಿ ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದರೆ ಸುಮ್ಮನೆ ಮಾಡ್ಕೊಳ್ಳಲ್ಲ, ಅದ್ರ ಮೇಲೆ ಮಾಡ್ಕೊಂಡ್ರ ಮೇಲೆ ಅಪೋದ ಹೊರಿಸ್ತೀರಾ. ಬಟ್ ನಿಮ್ಮ ಮನೇಲಿ ಯಾಕೆ ಮಾಡ್ಕೋಬೇಕಾಗಿತ್ತು? ಬೇರೆ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದಾಗಿತ್ತಲ್ಲ. ಅಲ್ಲಿ ಆ ಮನೇಲಿರ್ತಕ್ಕಂಥ ಕಾಲದೋಷ ಇಂತಹ ಪ್ರಭಾವಗಳನ್ನು ಯಾರಿಗೆ ಗ್ರಾಚಾರಕ್ಕೆ ಇಟ್ಟಿರ್ತದೆ ಅಂಥ ಪ್ರಭಾವಗಳನ್ನು ಆಕರ್ಷಣೆ ಮಾಡ್ಕೊಳ್ತದೆ, ಮಾಡಿಕೊಂಡು ಅಲ್ಲಿ ಸಮಸ್ಯೆಯನ್ನು ತಂದೊಡ್ತದೆ. ಇದು ಒಂದು. ಇವತ್ತು ಮನೆ ಕಟ್ಟಬೇಕು ಅಂದಾಗ ನಾವು ಹಲವಾರು ವಿಚಾರಗಳಲ್ಲಿ ಆಯಗಳ ಬಗ್ಗೆ ನಾವು ಮಾತಾಡಿದ್ವಿ. ನೋಡಿ, ಈ ಆಯಗಳು ಅಂತಕ್ಕಂಥದ್ದು ಎಷ್ಟು ಪರಿಣಾಮಕಾರಿಯ ಕೆಲಸ ಮಾಡ್ತಿದೆ ಅಂತಂದರೆ, ನಿಮ್ಮ ಮನೆಗೆ ಸೂಟಬಲ್ ಆಗ್ತಕ್ಕಂತಹ ಆಯದಲ್ಲಿ ನೀವು ಮನೆ ಕಟ್ಟಿಲ್ಲ ಅಂತಂದರೆ ಈ ಕಾಲ ದೇಶ ಏನಾಗುತ್ತೆ, ಬಹಳ ಪ್ರಭಾವಿತವಾಗಿ ಕೆಲಸ ಮಾಡ್ತಾ ಬರ್ತದೆ. ಅಲ್ಲಿಗೆ ಆ ಕಾಲ ದೆಸೆ ಅಂತಕ್ಕಂಥದ್ದು ನೀವು ಮೊದಲನೇ ಭಾಗದಲ್ಲಿ ಗೃಹ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಯಾವ ದೆಸೆಯಲ್ಲಿ ನಾವು ಗೃಹ ಪ್ರವೇಶ ಮಾಡ್ತಾ ಇದ್ದೀವಿ, ಅದು ರವಿ ದೇಶೆಯ, ಚಂದ್ರ ದೇಶೆಯ, ಗುರು ದೇಶೆಯ, ರಾಹು ದೇಶೆಯ, ಬುಧ ದೇಶೆಯ, ಶುಕ್ರ ದೇಶೆಯ, ಕೇತು ದೇಶೆಯ, ಶನಿ ದೇಶೆಯ, ಮಂಗಳ ದೇಶೆಯ, ಏನು ಭುಕ್ತಿ ನಡೀತಾ ಇದೆ ಅದಕ್ಕೊಂದು ಆರೋಸ್ಕೋಪ್ ಹಾಕೊಂಡ್ರೆ ನಿಮಗೆ ಅಲ್ಲಿ ಸ್ಪಷ್ಟ ಗೊತ್ತಾಗ್ತದೆ ಯಾವ ದೆಸೆಯಲ್ಲಿ ಮಾಡ್ತಿಂತೇಳಿ. ಆ ದೆಸೆ ಶುಭಕರವಾಗಿರೋಂಥ ದೆಸೆ ಆಗಿದ್ದರೆ ನಿಮಗೆ ಎಂಟೈರ್ ಒಂದು ಲೈಫಲ್ಲಿ ಆಗುತ್ತೆ. ಇವಾಗ ನಾವೇನು ಹೇಳಿದ್ವಿ, ರವಿಗೆ 6 ವರ್ಷ, ಚಂದ್ರನಿಗೆ 10 ವರ್ಷ, ಈ ಥರ ಏನು ಪೀರಿಯಡ್, ಆ ಪೀರಿಯಡ್ಗಳಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಇನ್ ಕೇಸು ರಾಹು ದೇಶ ನಡೀತಿದ್ದ ಸಂದರ್ಭದಲ್ಲಿ ನೀವು ಗೃಹಪ್ರವೇಶ ಮಾಡಿದರೆ, ಅಥವಾ ಕೇತು ದೇಶ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ಗೃಹಪ್ರವೇಶ ಮಾಡಿದರೆ, ಅಥವಾ ಭೂಮಿ ಪೂಜೆ ಮಾಡಿದರೆ, ಅಥವಾ ಶನಿ ದೇಶ ನಡೀತಕ್ಕಂಥ ಸಂದರ್ಭದಲ್ಲಿ ನೀವು ಭೂಮಿ ಪೂಜೆ ಮಾಡಿದರೆ, ಗೃಹ ಪ್ರವೇಶ ಮಾಡಿದರೆ, ನಿಮ್ಗೇನಾಗುತ್ತೆ, ಆ ಕಾಲಮಾನ ದೇಶ ಎಷ್ಟಿರ್ತದೆ, ಶನಿಗೆ 17 ವರ್ಷ. ಅಲ್ಲಿಗೆ 17 ವರ್ಷ ಆ ಮನೆಗೆ ಆ ಕಾಲ ದೋಷ ಇರ್ತದೆ. ಯಾವುದು? ಶನಿ ಕಾಲ ದೋಷ ಇರ್ತದೆ. ಅದೇ ರಾಹು ದೇಶ ಶುರು ಮಾಡ್ತೀವಿ ಅಂತ ಕಂಡ್ರೆ 18 ವರ್ಷ ಇರ್ತದೆ. ಯಾವುದು? ರಾಹು ಕಾಲ ದೋಷ ಅಂತಕ್ಕಂಥದ್ದು 18 ವರ್ಷ ಆ ಮನೆ ಮೇಲೆ ಇರ್ತದೆ. ಅಲ್ಲಿ ಆ ಪ್ರಭಾವಗಳು ಮನುಷ್ಯನ ವ್ಯಕ್ತಿತ್ವದ ಮೇಲೆ ಹೇಗೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಬಂದಾಗ ಸಮಸ್ಯೆಗಳನ್ನ ತಂದೊಡ್ಡುತ್ತೋ, ಅದೇ ರೀತಿ ಆ ನೆಗೆಟಿವ್ ಪೀರಿಯಡ್ಗಳಲ್ಲೂ ಕೂಡ ಆ ಮನೆಗೆ, ಆ ಕಟ್ಟಡಕ್ಕೆ, ಆ ಬಿಲ್ಡಿಂಗ್ಗೆ ಅಥವಾ ಆ ಆಫೀಸ್ಗೆ, ಆ ಅಪಾರ್ಟ್ಮೆಂಟ್ಗೆ ಒಂದು ತೊಂದರೆ ಇದ್ದೇ ಇರ್ತೈತೆ. ಏನಾದ್ರು ಒಂದು ತೊಂದರೆ ಬರ್ತೈತೆ. ನಾನು ಆಗ ಹೇಳ್ದಂಗೆ ದೃಷ್ಟಿ ದೋಷ, ಶತ್ರು ಕಾಟಗಳು, IT ರೇಡ್ ಆಗಿರ್ಬೋದು, ವಾಮಾಚಾರ ಬಾಧೆಗಳಾಗಿರ್ಬೋದು, ಅಥವಾ ಸರ್ಕಾರೇತರ ಸಂಬಂಧಪಟ್ಟ ಅಧಿಕಾರಿಗಳಿಂದ ಕಿರುಕುಳಗಳಾಗಿರ್ಬೋದು, ಅಥವಾ ಭೂಮಿ ಸಂಬಂಧಪಟ್ಟಂಥ ವ್ಯಾಜ್ಯಗಳಾಗಿರ್ಬೋದು, ಅಕ್ಕಪಕ್ಕದ ವ್ಯಾಜ್ಯ ಆಗಿರ್ಬೋದು, ಅಥವಾ ಎದುರುಗಡೆ ಮನೆ ವ್ಯಾಜ್ಯಗಳಾಗಿರ್ಬೋದು, ಜಗಳಗಳಾಗ್ಬೋದು, ಕದನಗಳಾಗ್ಬೋದು, ಸಣ್ಣ ಜಗಳ ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದಾಗಿರ್ಬೋದು, ಆ ಮನೇಲಿ ಅಶುಭ ಕಾರ್ಯಗಳೇ ನಡೀತಾ ಇರ್ತಕ್ಕಂಥದ್ದು, ಶುಭ ಕಾರ್ಯಗಳು ನಡೆದಿರ್ತಕ್ಕಂಥದ್ದು, ಆ ಮನೇಲಿ ಲಕ್ಷ್ಮಿ ಉಳಿದಿರ್ತಕ್ಕಂಥದ್ದು, ಇವೆಲ್ಲ ಲೆಕ್ಕಾಚಾರಗಳು ಕೂಡ ಆಯಾ ವಾಯವನ್ನು ಅಲ್ಲಿ ಅವಲಂಬಿಸಿರ್ತದೆ.
ಯಾಕಂದ್ರೆ ಮನೆ ಕಟ್ಟಬೇಕು ಎಷ್ಟು ಜನ ಆಯೋ ನೋಡ್ಕೊಂಡಿರಲ್ಲ, ಯಾಕಂದ್ರೆ ದೊಡ್ಡ ಸೈಟು ಚಿಕ್ಕ ಸೈಟು ಬಂದಾಗ ಎಷ್ಟು ಜನ ಆಯನ್றது ಕಟ್ಟಲಿಕ್ಕೆ ಆಗಲ್ಲ. ಆದರೆ ನೀವು ಕಟ್ಟಿರ್ತಕ್ಕಂತಹ ಆ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ಲೆಕ್ಕಾಚಾರಕ್ಕೆ ಬರ್ತದೆ. ಇದು ಎಷ್ಟು ಜನಕ್ಕೆ ಈ ಸೀಕ್ರೆಟ್ ಗೊತ್ತಿದೆ ನೋಡಿ. ಪ್ರತಿಯೊಂದನ್ನು ಕೂಡ ಸಂಶೋಧನಾತ್ಮಕ ದೃಷ್ಟಿಯಿಂದ ನೋಡಿದಾಗ ಹಲವಾರು ರಹಸ್ಯಗಳು ನಮ್ಮಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಕಾಣಸಿಗ್ತದೆ. ಆದರೆ ಇದನ್ಯಾರು ಹುಡುಕಾಟ ಮಾಡೋಕ್ಕೆ ತಾಳ್ಮೆ ಇಲ್ಲ, ಅವರಿಗೆ ಸಂಯಮ ಇಲ್ಲ, ಮತ್ತು ಆ ನಾಲೆಡ್ಜ್ ಇಲ್ಲ. ಅದರಿಂದ ಗೃಹಪ್ರವೇಶ ಮತ್ತು ಭೂಮಿ ಪೂಜೆ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ನೋಡಿಕೊಂಡು ನೀವು ಆ ಟೈಮ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಇನ್ ಕೇಸ್ ಏನಾದರೂ ರಾಹು ಕಾಲ ದೋಷ, ಶನಿ ಕಾಲ ದೋಷ ಅಥವಾ ಕೇತು ಕಾಲ ದೋಷ, ಮಂಗಳ ಕಾಲ ದೋಷ, ಈ ಥರ ಸಂದರ್ಭದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಏನಾದರೂ ಮಾಡಿಬಿಟ್ಟಿದ್ರೆ ಆ ಕಾಲಮಾನ ದಶೆ ಮನುಷ್ಯನಿಗೆ ಜಾತಕದಲ್ಲಿ ಬಂದಾಗ ಯಾವ ರೀತಿ ಪರಿಹಾರಗಳು ಮಾಡ್ಕೊಳ್ತೀವೋ ಅದೇ ರೀತಿ ಆಯಾ ಸಂದರ್ಭದಲ್ಲಿ ಆ ಮನೆಗಳಿಗೆ, ಆ ಸೈಟ್ಗೆ ನಾವು ಪರಿಹಾರವನ್ನು ಮಾಡ್ಕೊಂಡ್ಬಿಟ್ರೆ ಅದ್ರ ಪ್ರಭಾವಗಳು ನಮ್ಗೆ ಕೆಲಸ ಮಾಡೋದಿಲ್ಲ. ಇಲ್ಲಾಂದರೆ 100% ಕೆಲಸ ಮಾಡೇ ಮಾಡ್ತದೆ. ಸೈಟ್ ತಗೊಂಡಿರ್ತೀರ, ಅದಕ್ಕೆ ಮೊದಲೇ ಯಾರೋ 4 ಜನಕ್ಕೆ ಮಾರ್ಬಿಟ್ಟಿರ್ತಾರೆ. ಈ ಥರ ಹಲವಾರು ವಿಚಾರಗಳು ನಮಗೆ ಇಲ್ಲಿ ಏರ್ಪಡ್ತದೆ. ಇದು ಭೂಮಿ ದೋಷವನ್ನು ಹೊರತುಪಡಿಸಿ ಹೇಳ್ತಕ್ಕಂಥ ಗಣಿತ ಲೆಕ್ಕಾಚಾರ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಗಣಿತ ಲೆಕ್ಕಾಚಾರ. ಅದಾದಮೇಲೆ ಬಾಡಿಗೆ ಮನೆ ಮಾಡೋಕ್ಕೆ ಹೋಗ್ತೀರಾ. ಬಾಡಿಗೆ ಮನೆಗೆ ಹೋದಾಗಲೂ ಕೂಡ ಭಾಳ ಜನ ಹೇಳ್ದೋ ಯಾವ ಬಾಡಿಗೆ ಮನೆ ತಾನೇ ನೋಡೋಣ ಬಿಡು, ಹೋಗೊಂದು ಹಾಲು ಹೋಗಿಸ್ಬಿಟ್ಟು ಹೋಗ್ಬಿಡೋಣ ಸೀದಾ ಅಂತ ಹೊಟ್ಟೋಗ್ತಿರ್ತಾರೆ. ಬಟ್ ಎಲ್ಲಿವರೆಗೆ ನೀವು ಅಲ್ಲಿ ವಾಸ ಮಾಡ್ತಿರ್ತೀರೋ ಅಲ್ಲಿವರೆಗೂ ಅದು ನಿಮ್ಮ ಮನೆಯೇ. ಮನೆ ಹೋಗಬೇಕು, ಮನೆ ಸೇರ್ಕೋಬೇಕು ಅಂತಕ್ಕಂಥ ಧಾವಂತದಲ್ಲಿ ಯಾವಾಗೂ ಹೋಗಿ ಬಾಡಿಗೆ ಮನೆಗೆ ಹಾಲು ಒಕ್ಕಿಸ್ತೀರ. ಆದರೆ ಅದು ಮುಹೂರ್ತ ಭಾಗ ಅಂತಕ್ಕಂಥದ್ದು ಬಾಡಿಗೆ ಮನೆಗೆ ಪ್ರವೇಶ ಮಾಡಬೇಕಾದ್ರೂ ಇದೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಅರಿವಿಲ್ಲ. ಮನೆ ಖಾಲಿ ಮಾಡ್ಬೇಕಂತ ಇದ್ದೀವಿ, ಒಂದೊಂದು ಮನೆಗೆ ಹೋಗ್ತಾ ಇದ್ದೀವಿ, ಅಷ್ಟೇ ಕಾನ್ಸೆಪ್ಟು. ಆದರೆ ಆ ಗೃಹ ಪ್ರವೇಶ ಅಂತಕ್ಕಂಥದ್ದು ಇದೆಯಲ್ವಾ, ಸ್ವಂತ ಮನೆಗೆ ಮಾತ್ರ ಅಲ್ಲ, ನಾವು ಕಟ್ಸಿರೋ ಮನೆ ಮಾತ್ರ ಅಲ್ಲ, ಇನ್ನೊಬ್ಬರು ಮನೆಗೆ ನಾವು ಬಾಡಿಗೆಗೆ ಹೋದಾಗ ಅಲ್ಲಿ ನಿರಂತರವಾಗಿ ನಾವು ವಾಸ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ 24 ಗಂಟೆ ಕೂಡ ಆ ಒಂದು ಜಾಗದ ಪ್ರಭಾವ ನಿಮ್ಮ ಮೇಲಿರ್ತದೆ. ಅದಕ್ಕೆ ಎಷ್ಟೋ ಜನ ಆ ಮನೇಲಿದೆ, ತುಂಬ ಚೆನ್ನಾಗಿದ್ದೆ, ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಕೆಲಸ ಕಾರ್ಯ, ದುಡ್ಡು ಹಣಕಾಸು, ಮಕ್ಕಳು ಮದುವೆ ಎಲ್ಲ ಆಗೋಯ್ತು, 2 ಸೈಟ್ ತಗೊಂಡ್ವಿ, ಇದ್ಯಾವುದೋ ಪ್ರಾರಬ್ಧ ಕರ್ಮ ಈ ಮನೆಗೆ ಬಂದ್ವಿ ನಾವು, ಎಲ್ಲ ಹೋಗ್ತಾ ಇದೆ ಏನು ದರಿದ್ರ ಮನೆಗೆ ಬಂದಿದ್ದೆ ನಾವು ಅಂತೇಳಿ ಇವತ್ತು ಭಾಳ ಜನ ಸಮಾಜ ಮಾತಾಡ್ಕೊತೀರ. ಮನೆ ಒಂದು ಕಡೆ ಆದರೂ ಕೂಡ ನೀವು ಪ್ರವೇಶ ಮಾಡಿರ್ತಕ್ಕಂತಹ ದಿನಾಂಕದ ಪ್ರಭಾವಗಳು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ ವೀಕ್ಷಕರೇ. ಇದ್ರ ಬಗ್ಗೆ ಇಲ್ಲಿ ತನಕ ಯಾರಾದರೂ ಬಿಟ್ಟಿದ್ರೆ ಇನ್ಮೇಲೆ ಒಂದು ಅವೇರ್ನೆಸ್ ಇಟ್ಕೊಳ್ಳಿ, ಇದ್ರ ಬಗ್ಗೆ ಎಲ್ಲ ಇದ್ರ ಮೇಲೆ ಒಂದು ನಾಲೆಡ್ಜ್ ಇಟ್ಕೊಳ್ಳಿ. ಅದಕ್ಕೆ ಅವತ್ತಿನ ಕಾಲದಲ್ಲಿ ಮುಹೂರ್ತ ಅಂತ ಇಟ್ಟರು. ಮುಹೂರ್ತದ ಭಾಗ ಯಾಕೆ ಬಹಳ ಪ್ರಮುಖವಾದಂತಹ ಭಾಗವಾಗಿ ಪರಿಗಣಿಸಲಾಗುತ್ತಿತ್ತು ಅಂತಂದರೆ ಇದಕ್ಕೋಸ್ಕರನೇ. ಯಾಕಂದರೆ ಆ ಮುಹೂರ್ತ, ದಿನ, ನಕ್ಷತ್ರ, ದಿನಾಂಕ, ಯೋಗ, ಕರಣ ಇವೆಲ್ಲ ಬಹಳ ವಿಶೇಷವಾದಂತಹ ಒಂದು ಪ್ರಭಾವವನ್ನು ನಮಗೆ ಅಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿಗೆ ಭಾಳ ಮುಖ್ಯವಾಗಿ ಕೊಡೋದ್ರಿಂದ ಆವತ್ತಿನ ಕಾಲದಲ್ಲಿ ಮುಹೂರ್ತ ಅಂತ ಮಾಡಿದ್ರು. ಆದರೆ ಆ ಮುಹೂರ್ತಕ್ಕೆ ಇವತ್ತು ಯಾವುದೂ ಬೆಲೆ ಇಲ್ಲ. ಸುಮ್ಮನೆ ಆ ನಕ್ಷತ್ರ ಅಲ್ಲಿದೆ, ಈ ನಕ್ಷತ್ರ ಇಲ್ಲಿದೆ, ಹೋಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ, ನೀವು ಹೋಗ್ತೀರಾ, ಆಲೋಚಿಸ್ಕೊಂಡು ಸೇರ್ಕೊಂಡ್ಬಿಡ್ತೀರಾ. ಆದರೆ ಆ ವಿಷಗಳಿಗೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಕರ್ಮದ ಆಧಾರದಿಂದ ಬಂದಿತ್ತು ಅಂತಂದರೆ ಆ ಮನೆಗೆ ಹೋದ್ಮೇಲೆ ನರಕವನ್ನು ಅನುಭವಿಸ್ತಕ್ಕಂತಹ ಸಂದರ್ಭಗಳು ಇವತ್ತು ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಅದಕ್ಕೆ ಹಾಲು ಉಕ್ಸಿ ಬಾಡಿಗೆ ಮನೆಗೆ ಹೋಗ್ತಕ್ಕಂಥದ್ದು ಕೂಡ ಭಾಳ ವಿಶೇಷವಾಗಿರೋ ದಿನಾಂಕ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಭಾಳ ಇಪ್ಪತ್ತೆ. ಇನ್ನು ನೆಕ್ಸ್ಟು ಭೋಗ್ಯ ಮನೆ ಅಂತಂದಾಗ ಅಲ್ಲಿ ಫಿಕ್ಸೆಡಲ್ಲಿ ಬಾಡಿಗೆ ಮನೆ ಆದರೂ ಒಂದು 11 ತಿಂಗಳು 12 ತಿಂಗಳು ಅಂತೇನೋ ಆ ಕಡೆ ಈ ಕಡೆ ಇರ್ತೈತೆ. ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಬಾಯ್ ಹೇಳಿ ಹೊರಗಡೆ ಬರ್ಬೋದು ಅಂತ ಇರ್ತದೆ. ಆದರೆ ಭೋಗ್ಯ ಮನೆ ಇದ್ರೆ ಮಿನಿಮಮ್ 3 ವರ್ಷ ಅಥವಾ 5 ವರ್ಷ, ಇನ್ನೇನು ಅವ್ನು ಕಳ್ಸ್ಕೊಳ್ಳಂಗೆ ಇಲ್ಲ, ಹೊರಗಡೆ ಬರೋಂಗೆ ಇಲ್ಲ. ಯಾಕಂದ್ರೆ ಫಿಕ್ಸು, ಅವ್ನು ದುಡ್ಡು ತಗೊಂಡಿರ್ತಾನೆ, ಅವ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಮಗೆ 3 ವರ್ಷ ಟೈಮ್ ಅಥವಾ 5 ವರ್ಷ ಟೈಮ್ ನೀವು ಇರಲೇಬೇಕು. ಆ 3 ವರ್ಷ ಸ್ವರ್ಗಮಯವಾದರೆ ನಿಮ್ಮ ಜೀವನ ಅತ್ಯದ್ಭುತ. ಅದೇ ನರಕಮಯವಾಯಿತು ಅಂತಂದರೆ ನೀವು ಹೋಗಿರ್ತಕ್ಕಂಥ ಜಾಗ ಸರಿ ಇರಲ್ಲ, ಅಥವಾ ನೀವು ಹೋಗಿರ್ತಕ್ಕಂಥ ಮುಹೂರ್ತ ಸರಿ ಇರಲ್ಲ. ಆಗ ಆ ಕಾಲ ದೋಷಕ್ಕೂ ಸಿಕ್ಕಾಕೊಂಡಿರ್ತೀರ, ಆ ಭೂಮಿ ದೋಷಕ್ಕೂ ಸಿಕ್ಕಾಕೊಂಡಿರ್ತೀರ. ಆ 3 ವರ್ಷ ನಿಮ್ಮನ್ನ ಬಿಡಿಸ್ಕೊಂಬರೋರು ಯಾರು? ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಇವತ್ತು ಎಷ್ಟು ಜನ ಇವತ್ತು ನರಕವನ್ನು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಅಷ್ಟು ಜನ ನರಕ ಅನುಭವಿಸ್ತಿದ್ದೀರಾ. ಯಾಕಂದರೆ ಎಷ್ಟೋ ಜನ ಆ ಭೋಗಿ ದುಡ್ಡು ಯೂಸ್ ಮಾಡ್ಕೊಂಡ್ಬಿಟ್ಟು ವಾಪಸ್ ಹುಡುಕಾಗದೆ ಅವ್ರು ಅಲ್ಲೇ ನರಕ ಅನುಭವಿಸ್ತಾ ಇರ್ತಕ್ಕಂಥವ್ರು ಕೂಡ ಇದ್ದಾರೆ. 8 ವರ್ಷ 9 ವರ್ಷ 10 ವರ್ಷ 15 ವರ್ಷ 20 ವರ್ಷ ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅವ್ರ ಮನೆ ಥರ. ಆದರೆ ಏನೋ ಅದೃಷ್ಟಪ್ಪ ಇದ್ರೂ ಪರವಾಗಿಲ್ಲ. ಈ ಥರ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿತ್ತು ಅಂತಂದಾಗ ಅದೇನಾಗುತ್ತೆ, ಆ ಕಾಲಮಾನ ಬಂದಾಗ ಏನಾಗುತ್ತೆ, ನಿಮ್ಮನ್ನು ಪೂರ್ತಿ ಹಿಡಿದಿಟ್ಕೊಂಡ್ಬಿಡ್ತದೆ. ಅದಕ್ಕೆ ಆ ಮನೆ ಮೇಲೂ ಕೂಡ ನೀವು ಪ್ರವೇಶ ಮಾಡ್ತಕ್ಕಂತಹ ಒಂದು ಭೋಗ್ಯದ ಮನೆ ಕೂಡ ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ ಅಂತಂದಾಗ ನಾವು ಈ ರಾಹು, ಕೇತು, ಕುಜ, ಶನಿ ಈ ಕಾಲದೋಷದ ಪರಿಣಾಮಗಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸ್ಕೋಬೇಕಾಗ್ತದೆ.
ಬರೀ ಇದಿಷ್ಟು ಅಶುಭಕಾರಕ ಗ್ರಹಗಳು ಅಂತೇಳಿ ನಾವು ಮೆನ್ಷನ್ ಮಾಡ್ಕೋತೀವಿ. ಆದರೆ ಶುಭಕಾರಕ ಗ್ರಹಗಳಾಗಿರ್ತಕ್ಕಂಥ ರವಿ, ಚಂದ್ರ, ಗುರು, ಶುಕ್ರ, ಬುಧ ಈ ಲೆಕ್ಕಾಚಾರಗಳು ಕೂಡ ಕೆಲವು ಟೈಮಲ್ಲಿ ರಾಹು ದಶೆ, ಇದು ರವಿ ದಶೆ ರಾಹು ಭುಕ್ತಿ ಬಂದ್ಬಿಡ್ತೈತೆ, ರವಿ ದಶೆ ಕೇತು ಭುಕ್ತಿ ಬಂದ್ಬಿಡುತ್ತೆ, ರವಿ ದಶೆ ಶನಿ ಭುಕ್ತಿ ಅಂತ ಬಂದ್ಬಿಡ್ತದೆ, ಅಥವಾ ರವಿ ದಶೆ ಕುಜ ದಶೆ ಅಂತ ಕುಜ ಭುಕ್ತಿ ಅಂತ ಬರ್ತದೆ. ಈ ಪರ್ಟಿಕ್ಯುಲರ್ ಟೈಮ್ ಬಂದಾಗಲೂ ಕೂಡ ನೀವು ಪ್ರವೇಶ ಮಾಡಿದಂಥ ಪಕ್ಷದಲ್ಲಿ ಅಥವಾ ಮುಹೂರ್ತ ಮಾಡಿದಂಥ ಪಕ್ಷದಲ್ಲಿ ಅಥವಾ ಭೂಮಿ ಪೂಜೆ ಮಾಡಿದಂಥ ಪಕ್ಷದಲ್ಲಿ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ನೆಗೆಟಿವ್ ಅನುಗ್ರಹಗಳು ಆಗ್ಬಿಡ್ತದಲ್ಲಿ. ಆಗ ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ನೀವು ಅಲ್ಲಿಂದ ತಪ್ಪಿಸ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೊರಗಡೆ ಪ್ರಭಾವಕ್ಕಿಂತ ವಾಸಸ್ಥಳದ ಪ್ರಭಾವ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ. ನೀವು ಜನ್ಮ ಜಾತಿರ್ತಕ್ಕಂಥ ದೋಷಗಳನ್ನು ಹೇಗೆ ಬೇಕೋ ತಪ್ಪಿಸ್ಕೊಂಡು ಪರಿಹಾರ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ಬೋದು. ಆದರೆ ಒನ್ಸ್ ಮನೆ ಒಳಗಡೆ ಹೋಯ್ತು ಅಂತಂದರೆ ನೀವೇನು ಮಾಡಿ ಈಚೆ ಬರೋಕ್ಕಾಗಲ್ಲ, ವರ್ಷಾನುಗಟ್ಟಲೆ ನಿಮಗೆ ತೊಂದರೆ ಕೊಟ್ಬಿಡ್ತದೆ. ಅದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳು ನಮ್ಮಲ್ಲಿದ್ದಾವೆ. ಅದರಿಂದ ಪಾಸಿಟಿವ್ ಆಗಿತ್ತು ಅಂದರೆ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಪಾಸಿಟಿವ್ ಆಗಿತ್ತು, ಪಾಸಿಟಿವ್ ನಡೀತಾ ಇದೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ಯಾವುದಿನ ಬಂದಿದ್ದೀವಿ ಅಂತಕ್ಕಂಥ ಏನು ಜ್ಞಾಪಕ ಇದ್ದರೆ ಅದನ್ನು ಬರ್ಕೊಂಡು ಅದಕ್ಕೆ ಕಾಲದೋಷ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದರೆ ಯಾವುದು ಮನೆಗೆ, ಪ್ರತಿಯೊಂದು ಮನೆಗೂ ಕೂಡ ಚೆಕ್ ಮಾಡ್ಕೋಬೇಕು. ಅದು ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಭೋಗ್ಯ ಮನೆ ಆಗಿರಲಿ, ಫ್ರೆಂಡ್ಸ್ ಮನೆ ಆಗಿರಲಿ, ಪ್ರತಿಯೊಂದು ಮನೆಗೂ ಕೂಡ ನೀವೇನು ಮಾಡಬೇಕು, ಕಾಲದೋಷ ಲೆಕ್ಕಾಚಾರವನ್ನು ಹಾಕೊಳ್ಳೇಬೇಕು. ಇದು ಹಾಕೊಂಡ್ಲೆ ಅಂದಾಗ ನಿಮ್ಮ ಗ್ರಾಚಾರನೂ ಕೆಟ್ಟಿರ್ತೈತೆ, ಆ ಮನೆ ಟೈಮ್ ಕೂಡ ಚೆನ್ನಾಗಿರೋದಿಲ್ಲ. ಆ ಮನೆ ಟೈಮು ನಿಮ್ಮ ಟೈಮು ಎರಡೂ ಕೆಟ್ಟೋದಾಗ ಅಲ್ಲಿ ಏನೋ ಒಂದು ಅನಾಹುತ ಆಗೋಗಿರ್ತದೆ. ಅದರಿಂದ ಈಚೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಯಾರನ್ನ ಹೇಳ್ಕೊಟ್ಟಿದಾರ, ಯಾರಿಗನೋ ಗೊತ್ತಾ ಈ ಸೀಕ್ರೆಟು? ಗೊತ್ತಿಲ್ಲ. ಅದರಿಂದ ಇವತ್ತು ಕಾರ್ಯಕ್ರಮ ನೋಡ್ತಕ್ಕಂಥ ಎಲ್ಲರೂ ಕೂಡ ನೀವು ಭಾಳ ಧನ್ಯರು, ಭಾಳ ಪುಣ್ಯಾತ್ಮರು. ಇಲ್ಲಿ ಈ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಇನ್ನು ಮುಂದೆ ಏನೇ ಒಂದು ಮಾಡಬೇಕಂದ್ರೂ ಕೂಡ ಆ ಕಾಲ ದೋಷಕ್ಕೆ ಸಿಕ್ಕಾಕೊಳ್ದಿರತಕ್ಕಂಥ ಮುಹೂರ್ತ ಭಾಗಗಳನ್ನು ನೀವು ಸೆಟ್ ಮಾಡಿಕೊಂಡು ಒಳ್ಳೆಯ ರಾಜ್ಯಗಳು ಪ್ರಾರಂಭ ಮಾಡ್ತಕ್ಕಂಥ ದಿನಾಂಕಗಳನ್ನ ಸೆಟ್ ಮಾಡಿಕೊಂಡು ನೀವು ಅಲ್ಲಿ ಎಂಟ್ರಿ ಆಗಬೇಕು. ಆಗ ಅದಕ್ಕೊಂದು ಮುಹೂರ್ತ ಭಾಗವನ್ನು ಫಿಕ್ಸ್ ಮಾಡ್ಕೊಂಡು ಎಂಟ್ರಿ ಮಾಡ್ಕೊಂಡು ಅದಕ್ಕೊಂದು ಜಾತಕವನ್ನು ಬರೆಸ್ಕೊಂಡು ಈ ಡೇಟಲ್ಲಿ ನಾವು ಗೃಹಪ್ರವೇಶ ಮಾಡಿದ್ದೀವಿ, ಇದು ಇಲ್ಲಿಂದ ಇನ್ನು 100 ವರ್ಷಕ್ಕೆ ಎಷ್ಟು ಟೈಮ್ ಚೆನ್ನಾಗಿದೆ ಅನ್ನೋದು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇದು ಬರೀ ಮನೆ, ಸೈಟು, ಬಂಗ್ಲೆ ಇದಕ್ಕೆ ಮಾತ್ರ ಆಗತ್ತಾ ಅಂದರೆ ಖಂಡಿತ ಇಲ್ಲ. ಇಡೀ ದೇಶಕ್ಕೆ ಅನ್ವಯ ಆಗುತ್ತಿದ್ದು. ಈಗ ನಮ್ಮ ಭಾರತದ ದೇಶದ ಜನ್ಮದಿನ ತಗೊಂಡ್ರೆ 15/8/1947, ಬರ್ತ್ ನಂಬರ್ 6, ಫ್ಯೂಚರ್ ನಂಬರು 8. ಅಲ್ಲಿಗೆ ಇವಾಗ ಭಾರತ ದೇಶಕ್ಕೆ ಯಾವ ಕಾಲ ದೇಶ ನಡೀತಾ ಇದೆ ಅನ್ನೋದು ಯಾರಾದರೂ ಲೆಕ್ಕಾಚಾರ ಮಾಡಿದ್ದೀರಾ? ಗೊತ್ತಿಲ್ಲ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದೇ ಮಧ್ಯರಾತ್ರಿ 2 ಗಂಟೆ ಟೈಮಲ್ಲಿ. ಅಲ್ಲಿಗೆ ಭಾರತ ದೇಶಕ್ಕೆ ಒಂದು ಪ್ರಬಲವಾಗಿರ್ತಕ್ಕಂಥ ಕಾಳಸರ್ಪ ದೋಷ ಇದೆ ಅನ್ನೋದಕ್ಕೋಸ್ಕರನೇ ಇವತ್ತು ಭಾರತ ಹಿಂದುಳಿದ ರಾಷ್ಟ್ರ ಕೂತ್ಬಿಟ್ಟಿದೆ. ಏನೇನೋ ತಿಪ್ಪರಾಗಾಕರು ಕೂಡ ಮುಂದಕ್ಕೆ ಹೋದಂಗೆ ಹೋಗುತ್ತೆ, ಅದು ಹಿಂದೆನೇ ಇರ್ತೈತೆ. ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅದನ್ನು. ಆದರೆ 2033ಕ್ಕೆ ಆ ಕಾಲ ದೋಷ ಅನ್ನೋದಕ್ಕಂಥದ್ದು ಬಿಡುಗಡೆ ಆಗ್ತದೆ. ಅಲ್ಲಿಂದ ಎಲ್ಲ ರಾಷ್ಟ್ರಗಳಿಗಿಂತ ದೊಡ್ಡ ರಾಷ್ಟ್ರವಾಗಿ ನಮ್ಮ ಭಾರತ ದೇಶ ಮುಂದೆ ಬರ್ತದೆ. ಒಂದು ಫಾರಿನ್ ಕಂಟ್ರಿ ಥರ ಮುಂದೆ ಬರ್ತದೆ. ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ 2033 ಕಳಿಬೇಕು ನಮ್ಮ ಭಾರತಕ್ಕೆ. ಹಾಗೇನೆ ಒಂದು ದೇಶಕ್ಕೆ ಒಂದು ಕಾಲ ದೋಷ ಅಂತಕ್ಕಂಥದ್ದು ಇದೆ. ಅದು ಇಷ್ಟಿಷ್ಟು ವರ್ಷಗಳ ಕಾಲ ಕಾಡುತ್ತೆ ಅಂತಂದರೆ ಮನುಷ್ಯನ ಕಾಡಲ್ವಾ? ಮನುಷ್ಯ ಜಾತಕನೇ ಬರೆಸ್ಕೊಳ್ಳಲ್ಲ, ಇನ್ನು ಮನೆ ಜಾತಕ ಎಲ್ಲಿ ಬರೆಸ್ತಾರೆ? ಒಂದು ಮನೆ ಜಾತಕ ಎಲ್ಲಿ ಬರೆಸ್ತೀರಿ ಹೇಳಿ ನೋಡೋಣ. ಮನೆ ಜಾತಕ ಬರೆಸ್ಕೊಂಡು ಅದಕ್ಕೆ ಪರಿಹಾರಗಳು, ಅದಕ್ಕೆ ಮುಹೂರ್ತಗಳು ಅಂತ ನೀವೆಲ್ಲ ತಲೆ ಚೆಚ್ಕೋತಾ ಇರ್ಬೋದು. ಎಲ್ಲವೂ ಲೆಕ್ಕಾಚಾರ, ಎಲ್ಲವೂ ಗಣಿತಮಯ ವೀಕ್ಷಕರೇ. ಜ್ಯೋತಿಷಾಸ್ತ್ರ, ಸಂಖ್ಯಾಶಾಸ್ತ್ರ ಇವೆಲ್ಲ ಒಂದು ಗಣಿತಮಯ. ಆ ಲೆಕ್ಕಾಚಾರದಲ್ಲಿ ನಾವು ಕರೆಕ್ಟಾಗಿ ರೂಟ್ ಹಾಕೊಂಡ್ರೆ ಮಾತ್ರ ಇದು ಯಾವುದರ ಅವಶ್ಯಕತೆ ನಮಗಿಲ್ಲ. ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂದರೆ ಹುಡುಕಾಟ ಮಾಡಿದಾಗ ನಾನು ಹೇಳ್ತಕ್ಕಂಥ ಇಷ್ಟೂ ವಿಚಾರಗಳು ಕೂಡ ನಿಮಗೆ ಪ್ರಬಲವಾದ ಕಾರಣವಾಗಿ ಸಿಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿರೋರು ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿಲ್ದಿರೋರು ಚೆಕ್ ಮಾಡ್ಕೊಳ್ಳಿ. ಆಗ ಇನ್ನು ಮುಂದೆ ಆದರೂ ತಪ್ಪುಗಳನ್ನ ಮಾಡದಿರೋ ರೀತಿ ನಿಮಗೊಂದು ಜಾಗೃತಿ ಉಂಟು ಮಾಡಿದ್ರೆ ನಾವು ಈ ಸಂಶೋಧನೆ ಮಾಡಿ ಈ ರಾಶಿಗಳನ್ನ ನಿಮ್ಮ ಮುಂದೆ ಇಡ್ತೋದಕ್ಕೆ ನಿಮಗೆ ಭಾಳ ಸಂತೋಷ ಆಗ್ತದೆ, ಸಾರ್ಥಕ ಆಗ್ತದೆ. ಇದಾಯ್ತಲ್ವಾ? ನೆಕ್ಸ್ಟು ಇನ್ನೊಂದಿದೆ. ಈಗ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರ ನೀವು. ಆ ಬಿಸ್ನೆಸ್ ಮಾಡಬೇಕು ಅಂದಾಗ ಯಾವುದೋ ಒಂದು ಪ್ರಾಡಕ್ಟ್ನ ನೀವು ತಯಾರು ಮಾಡಿರ್ತೀರ. ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಬಿಟ್ಟು ಅದನ್ನು ಅಡ್ವರ್ಟೈಸ್ ಮಾಡಿದ್ರೆ ತಾನು ನಿಮಗೆ ಪ್ರಾಡಕ್ಟ್ ಸೇಲ್ ಆದ ನಿಮಗೆ ಲಾಭ ಬರುವಂಥದ್ದು. ಅದನ್ನೇ ಬಿಸ್ನೆಸ್ ಅಂತ ಹೇಳೋದು. ಆದರೆ ಆ ಪ್ರಾಡಕ್ಟನ್ನು ಯಾವತ್ತು ರಿಲೀಸ್ ಮಾಡಿದ್ರಿ? ಯಾರಾದರೂ ಲೆಕ್ಕಾಚಾರ ಮಾಡಿದ್ದೀರಾ? ಆ ಪ್ರಾಡಕ್ಟ್ನ ಯಾವಾಗಂದ್ರೆ ಅವಾಗ ಏನು ತುಂಬ ಓದ್ಕೊಂಡ್ಬಿಟ್ಟಿದ್ದೀನಿ, ನಾನು ದೊಡ್ಡ ಸೈಂಟಿಸ್ಟು, ನನಗೆ ಇವೆಲ್ಲ ಏನು ಇಲ್ಲ, ಇವೆಲ್ಲ ಭಾಳ ಗೌಣ್ಯ ಅಂತ ಅಂದ್ಕೊಂಡಿರ್ತಕ್ಕಂಥ ಎಷ್ಟೋ ಜನ ಯಾವಾಗಂದ್ರೆ ಅವಾಗ ಬಿಡ್ತೀರಾ. ಎಷ್ಟು ಪ್ರಾಡಕ್ಟ್ಗಳು ಮಾರ್ಕೆಟ್ ಬಂದು ಸಕ್ಸಸ್ಫುಲ್ ಆಗಿದ್ದಾವೆ ಹೇಳಿ ನೋಡೋಣ. ನಿಮ್ಮ ಐಟಮ್ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ,
ಒಳ್ಳೆ ರಿಸಲ್ಟ್ ಇದೆ, ಆದರೂ ಕೂಡ ಅದಕ್ಕೆ ಸರಿಯಾದಂಥ ಆಯಸ್ಸೇ ಇಲ್ಲ, ಸರಿಯಾದಂಥ ಪ್ರಚಾರ ಇಲ್ಲ, ಸರಿಯಾದಂತಹ ಧನ ವಹಿವಾಟು ಇಲ್ಲ, ವ್ಯಾಪಾರ ವಹಿವಾಟು ಇಲ್ಲ, ಅಭಿವೃದ್ಧಿ ಇಲ್ಲ. ಕಾರಣ ಏನು? ಲೆಕ್ಕ ತೆಗಿರಿ, ನೋಡೋಣ. ತೆಗಿರಿ, ಯಾರ್ಯಾರು ಮಾಡ್ತಿದ್ದೀರಾ, ಏನೇನು ಮಾಡ್ತಿದ್ದೀರಾ ಅದೆಲ್ಲ ತೆಗಿರಿ. ಯಾಕಂದರೆ ಬರೀ ಒಂದು ಪ್ರಾಡಕ್ಟ್ ಅಂದರೆ ಹಲವಾರು ಪ್ರಾಡಕ್ಟು, ದೈನಂದಿನ ಜೀವನಕ್ಕೆ ಉಪಯೋಗ ಮಾಡ್ತಕ್ಕಂತಹ ಪ್ರಾಡಕ್ಟ್ಗಳಿಂದ ಹಿಡಿದು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಎಲ್ಲ ಪ್ರತಿಯೊಂದು ಕೂಡ ಒಂದು ಪ್ರಾಡಕ್ಟು. ಅದನ್ನು ನಾವು ಬಿಡುಗಡೆ ಮಾಡ್ತಕ್ಕಂತಹ ಆ ಒಂದು ಸಮಯ ದಿನಾಂಕ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಅಲ್ಲಿ ಸರಿಯಾದಂತಹ ಪ್ರಾಡಕ್ಟ್ ಅಂತ ಬಂದಾಗ ಸರಿಯಾದಂತಹ ಧನಕಾರಕನಾಗಿರ್ತಕ್ಕಂತಹ ದಶೆ ಅಂತ ಕಂಡಾಗ ಬುಧ ದಶೆ, ಶುಕ್ರ ದಶೆ, ಆಮೇಲೆ ಸೂರ್ಯ ದಶೆ. ವಿಶೇಷವಾಗಿ ಈ ಬುಧ ಸೂರ್ಯ ಶುಕ್ರ ಅಂತಕ್ಕಂಥ ಈ ಕಾಂಬಿನೇಷನ್ಗಳಲ್ಲಿ ನಾವು ಅದನ್ನು ರಿಲೀಸ್ ಮಾಡಿದಾಗ ಮತ್ತು ಅದು ರಿಲೀಸ್ ಮಾಡ್ತಕ್ಕಂಥ ಕಾಲ ದಶೆಯಲ್ಲಿ ಈ ರಾಹು ಕುಜ ಕೇತು ಶನಿ ಇದೇನಾದರೂ ಇಲ್ಲದೇ ಇದ್ದಾಗ, ಅಥವಾ ರವಿ ಬುಧ ಶುಕ್ರ ಇವರೆಲ್ಲ ಇದ್ದಂಥ ಸಂದರ್ಭ ರಿಲೀಸ್ ಮಾಡಿದಾಗ ನಿಮ್ಮ ಪ್ರಾಡಕ್ಟು ಶಾಶ್ವತವಾಗಿ ಮಾರ್ಕೆಟಲ್ಲಿ ಉಳ್ಕೊಂಡ್ಬಿಡ್ತದೆ. ಶಾಶ್ವತವಾಗಿ ದಿನ ದಿನ ಅದು ಪ್ರಚಾರ ಆಗ್ತಿರ್ತದೆ, ಬಾಯಿಂದ ಬಾಯಿ ಪ್ರಚಾರ ಆಗ್ತಿರ್ತದೆ, ಆರಾಮಾಗಿ ಅದನ್ನು ತೊಗೊಂಡ್ಬಿಡ್ತಾರೆ. ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಸ್ವಲ್ಪ ಯಾಮರ್ತು ಅಂದಾಗ ಅದೆಂಥದ್ದೇ ಕ್ವಾಲಿಟಿ ಆಗಲಿ, ಎಂಥದ್ದೇ ಫಲ ಕೊಡೋದಾಗಲಿ ನಿಲ್ಲಾಗೋಗ್ತದೆ. ಇವತ್ತು ಒಂದು ಪ್ರಾಡಕ್ಟನ್ನು ರಿಲೀಸ್ ಮಾಡಬೇಕು ಅಂದಾಗ ಆ ಪ್ರಾಡಕ್ಟು ಶಾಶ್ವತವಾದಂಥ ಯಶಸ್ಸನ್ನು ಗಳಿಸಬೇಕು ಅಂತಂದಾಗ ಮಾರ್ಕೆಟ್ನಲ್ಲಿ ಅದಕ್ಕೊಂದು ಸ್ಥಿರವಾಗಿರ್ತಕ್ಕಂಥ ಸ್ಥಾನಮಾನ ಇದ್ದು ಅದು ಆಕರ್ಷಿತವಾಗಿ ಸೇಲ್ ಆಗ್ತಿರ್ಬೇಕು ಅಂತಂದಾಗ ಅದಕ್ಕೆ ಕಾಲ ದೋಷ ಇರಬಾರ್ದು, ಅಶುಭ ಕಾಲ ದಶೆ ಬರಬಾರ್ದು. ನೀವು ಆ ಪ್ರಾಡಕ್ಟ್ನ ರಿಲೀಸ್ ಮಾಡಬೇಕು ಅಂದಾಗ ಶುಭ ಕಾಲ ದಶೆ ನೋಡ್ಕೋಬೇಕು, ಮುಹೂರ್ತ ಭಾಗ ನೋಡ್ಕೋಬೇಕು, ಜನನ ಕಾಲದ ಹಿಂದಿನ ದಶಾಭುಕ್ತಿಯನ್ನು ನೋಡ್ಕೋಬೇಕಾಗ್ತದೆ. ಅಲ್ಲಿ ರಾಹು ಕೇತು ಶನಿ ಮಂಗಳ ಇದ್ಯಾವುದು ಬರಬಾರ್ದು. ಇದಾದ ಮೇಲೆ ಸಿನಿಮಾ ವಿಷಯ ಬಂದಾಗ ಅದು ಒಂದು ಪ್ರಾಡಕ್ಟೇ. ಯಾವಾಗೋ ಮುಹೂರ್ತ ಮಾಡ್ತೀರಿ, ಯಾವಾಗೋ ರಿಲೀಸ್ ಮಾಡ್ತೀರಿ. 170 180 ಸಿನಿಮಾದಲ್ಲಿ ಬೆರಳೆಣಿಕೆ ಸಿನಿಮಾ ಮಾತ್ರ ಮಾರ್ಕೆಟ್ನಲ್ಲಿ ಜಾಹೀರಾತು ಪ್ರಪಂಚದಲ್ಲಿ ಮಿಂಚ್ತಾ ಇರ್ತವೆ, ಹಣ ಮಾಡ್ತವೆ. ಆದರೆ ಎಲ್ಲವೂ ಮಾಡೋದಿಲ್ಲ. ಕಾರಣ ನಾನಾ ರೀತಿಯಾದ ಕಾರಣಗಳಿದ್ರು ಕೂಡ ಇದು ಬಹಳ ಮುಖ್ಯವಾದ ಕಾರಣ ಅಂತಂದರೆ ಮುಹೂರ್ತ ಭಾಗ. ಈ ಮುಹೂರ್ತ ಭಾಗದಲ್ಲೂ ವ್ಯತ್ಯಾಸ ಆಯಿತು ಅಂತಂದಾಗ ಅದು ಆ ಪ್ರಾಜೆಕ್ಟ್ ಏನಾಗುತ್ತೆ ಪೂರ್ತಿ ನಿಂತೋಗಿ, ಅದು ಎಂಥದ್ದೇ ಸ್ಟಾರ್ಗಳಿರಲಿ, ಎಂಥದ್ದೇ ಸೂಪರ್ ಸ್ಟಾರ್ಗಳಿಗೆ ಕಾಲದೋಷ ಬಂತು ಅಂದಾಗ ಅವ್ರಿಗೆ ಮಂಕ್ ಕೌಡ್ದಂಗೆ ಆಗ್ತದೆ, ಅಲ್ಲಿ ಎಲ್ಲ ಕೂಡ ನಿಂತೋಗ್ತದೆ. ಅದರಿಂದ ಆ ಪ್ರಭಾವಗಳನ್ನು ಮುಂಚಿತವಾಗಿ ಗುರುತಿಸ್ಕೊಂಡು ಅದಕ್ಕಂತಲೇ ಕೆಲವೊಂದು ವಿಚಾರಗಳನ್ನು ಅಳವಡಿಸ್ಕೊಂಡು ಆ ಮುಂದೆ ಹೋದಾಗ ಯಶಸ್ವಿ ಆಗ್ತದೆ. ನಮ್ಮ ಜೀವನ ಏನು ತೊಂದರೆ ಆಗಲ್ಲ. ಈ ರೀತಿ ಹುಟ್ಟಿದಾಗಿಂದ ಹಿಡಿದು, ಮನೆಯಿಂದ ಹಿಡಿದು, ಆಫೀಸಿಂದ ಹಿಡಿದು, ಉದ್ಯೋಗದಿಂದ ಹಿಡಿದು, ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ಗಳಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಮುಹೂರ್ತ ಭಾಗ, ಪಾಸಿಟಿವ್ ಆಗಿರ್ತಕ್ಕಂಥ ಮುಹೂರ್ತ ಭಾಗ ಆಯ್ಕೆ ಮತ್ತು ಅದನ್ನು ಚಲಾವಣೆಗೆ ತಂದಂತಹ ದಿನಾಂಕಗಳು ಅಥವಾ ಅದನ್ನು ಬಿಡುಗಡೆ ಮಾಡಿದಂತಹ ಒಂದು ದಿನಾಂಕಗಳು ಕೂಡ ನೀವು ಫಾಲೋಅಪ್ ಮಾಡ್ತು ಅಂತಂದಾಗ ಈ ಕಾಲ ದೋಷ, ಕಾಲ ದಶೆ ಅಂತ ಏನಿದೆ ನೋಡಿ, ನೆಗೆಟಿವ್ ಟೈಮ್, ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಫಿಕ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರ ಎಫೆಕ್ಟ್ ನಿಮ್ಗೆ ಆಗೋದೇ ಇಲ್ಲ. ಆದರೆ ಗೊತ್ತಿಲ್ಲದೆ ನೀವೇನಾದರೂ ಮಾಡಿದ್ವಿ ಅಂದ್ಕೊಳ್ಳಿ, ಅದು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತದೆ, ಎಲ್ಲವೂ ನಿಂತೋಗ್ತದೆ. ಇವತ್ತು ಸಮಾಜದಲ್ಲಿ ಭಾಳಷ್ಟು ಜನ ಇದನ್ನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿದ್ದೀರಾ. ಇನ್ನೂ 60 ವರ್ಷ 70 ವರ್ಷ ಏಜ್ ಆಗೋಗಿದೆ, ಆದರೂ ಕೂಡ ಇನ್ನೂ ದುಡಿಯುವ ಹಂಬಲ ಎಷ್ಟೋ ಜನಕ್ಕೆ ಇರ್ತದೆ. ಆದರೆ ಅದನ್ನು ಸದ್ವಿನಿಯೋಗ ಆಗಬೇಕು ಅಂತಂದಾಗ ನಾವು ಸರಿಯಾದಂತಹ ಮುಹೂರ್ತ ಭಾಗವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇವೆಲ್ಲವನ್ನು ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೀನಿ ಇವತ್ತು. ನಾಳಿನ ಸಂಚಿಕೆಯಿಂದ ನಿಮಗೆ ವಿಶೇಷವಾಗಿ ಯಾವ್ಯಾವ ಗ್ರಹಗಳ ಸಂಯೋಗ ಆದಾಗ ಏನೇನೋ ಪ್ರಾಬ್ಲಮ್ ಆಗ್ತದೆ, ಇದಕ್ಕೆ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಜಾತಕವನ್ನು ಬರೆಸಿ ಜಾತಕವನ್ನು ಮುಂದೆ ಇಟ್ಕೊಂಡು ನಾವು ಹೇಳ್ತಕ್ಕಂಥ ಕಾಲದೇಶ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮೊದಲೇ ಪ್ರಿಡಿಕ್ಷನ್ ಮಾಡ್ತೀವಿ. ಅದನ್ನು ನೋಟ್ ಮಾಡಿಟ್ಕೊಂಡು ಆ ಕಾಲದೇಶ ಬಂದ ಸಂದರ್ಭದಲ್ಲಿ ಎಷ್ಟು ದಿವಸಗಳಿಗೆ ಮುಂಚಿತವಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅದನ್ನು ಇಟ್ಕೊಂಡು ಯಾವಾಗೋ ಸಮಸ್ಯೆ ಆಗುತ್ತೆ, ಇವಾಗ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಬಿಟ್ಟುಬಿಟ್ಟು ಮುಂದೆ ಸಮಸ್ಯೆ ಆಗದೆ ನಾವು ಜೀವನ ಪರ್ಯಂತ ಈ ಪ್ರಕೃತಿಯಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಬದುಕಬೇಕು ಅಂದಾಗ ಈ ಜ್ಯೋತಿಷ ಸಂಖ್ಯಾಶಾಸ್ತ್ರ ಕಾಲ ದೋಷದ ಪ್ರಭಾವವನ್ನು ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಅಂತ ನನ್ನ ಮನವಿ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.